ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿಗೊಂದು ಕಾರ್ಯಕ್ರಮ. ನಾನು ಅರಫ್ ಅಹಮದ್. ಹಮಾಸ್ ಇಸ್ರೇಲ್ ಯುದ್ಧದ ದೊಡ್ಡ ಒಂದು ಸುದ್ದಿ ಬಂದಿದೆ. ಫ್ರಾನ್ಸ್ ಹಿಜ್ಬುಲ್ಲಾದೊಂದಿಗೆ ಇಸ್ರೇಲಿಗೆ ದಾಳಿ ಮಾಡುವುದನ್ನು ನಿಲ್ಲಿಸಬೇಕೆಂದು ಹೇಳಿದ್ದು ಅದು. ಎಷ್ಟರವರೆಗೆ ಗಾಜಾದಲ್ಲಿ ಇಸ್ರೇಲ್ ಬಾಂಬ್ ಸುರಿಸುವುದನ್ನು ನಿಲ್ಲಿಸುವುದಿಲ್ವೋ ಅಷ್ಟರವರೆಗೆ ಸಾಧ್ಯ ಇಲ್ಲ ಎಂದು ಹಿಜ್ಬುಲ್ಲಾ ಪ್ರತ್ಯುತ್ತರ ನೀಡಿದೆ. ಫ್ರಾನ್ಸ್ ಮತ್ತು ಲೆಬನಾನ್ಗೆ ಒಳ್ಳೆಯ ಸಂಬಂಧ ಇದೆ. ಆದ್ದರಿಂದ ಆ ಸಂಬಂಧವನ್ನು ಬಳಸಿಕೊಂಡು ಪ್ಯಾಲೆಸ್ತೀನಿಯರನ್ನ ಇಸ್ರೇಲ್ ಸದೆಬಡಿಯುವುದನ್ನು ಮತ್ತಷ್ಟು ಮುಂದುವರಿಸಲಿ ಎಂದು ಐಡಿಯಾ ಮಾಡಿದ್ದು. ಇನ್ನೊಂದು ಕಡೆ ಲೆಬನಾನ್ನ ಹಿಜ್ಬುಲ್ಲಾ ದಿನಾಲು 100ರಷ್ಟು ಮಿಸೈಲ್ ದಾಳಿಯನ್ನ ಇಸ್ರೇಲ್ನ ಮೇಲೆ ಮಾಡ್ತಾ ಇದೆ. ಹೂತಿಗಳು ಕೆಂಪು ಸಮುದ್ರವನ್ನು ಸಂಪೂರ್ಣ ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾರೆ. ಉತ್ತರ ಕೊರಿಯಾ ಮಿಸೈಲ್ ಮತ್ತು ರಾಕೆಟ್ ಲಾಂಚರ್ಗಳು ಇತ್ಯಾದಿಗಳನ್ನು ಲೆಬನಾನ್ಗೆ ತಲುಪಿಸ್ತಾ ಇದೆ. ಈ ನಡುವೆ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಮೇಲೆ ಮಿಸೈಲ್ ದಾಳಿ ಮಾಡಿತ್ತು. ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಜಂಗ್ ಉನ್ ಅವರು ಹೇಳಿದ್ದು, ದಕ್ಷಿಣ ಕೊರಿಯಾ ಏನು ಮಾಡುತ್ತದೆ ನೋಡೋಣ ಅನ್ನುವ ಕಾರಣಕ್ಕಾಗಿ ಪ್ರಯೋಗಾರ್ಥವಾಗಿ ಮಿಸೈಲ್ ಅನ್ನು ಹಾರಿಸಿದ್ದು ಎಂದು ಹೇಳಿದೆ. ಸರ್ವಾಧಿಕಾರಿಗಳು ಯಾವಾಗ ಇದ್ರೂ ಸರ್ವಾಧಿಕಾರಿಗಳೇ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಆಗ್ತದೆ. ಆದರೆ ಉತ್ತರ ಕೊರಿಯಾ ಹಮಾಸ್ ಯೋಧರಿಗೆ, ಹೂತಿಗಳಿಗೆ, ಲೆಬನಾನ್ಗೆ ಆಯುಧಗಳನ್ನು ತಲುಪಿಸ್ತಾ ಇದೆ. ಇನ್ನೊಂದು ಕಡೆ ಇರಾನ್ ಪ್ರತಿಕಾರದ ಅಗ್ನಿಯಿಂದ ಕುದಿತಾ ಇದೆ. ಜನರಲ್ ಸುಲೈಮಾನಿ ಅವರ ಮಕ್ಬರದ ಬಳಿ ನಡೆದ ಬಾಂಬು ದಾಳಿಗೆ ಅದರ ಹಿಂದೆ ಇರುವ ಇಸ್ರೇಲ್ ಮತ್ತು ಅಮೆರಿಕದ ಕೈವಾಡದ ಬಗ್ಗೆ ಸಂಪೂರ್ಣ ತಿಳಿದಿರುವ ಇರಾನ್ ಸಮಯ ಕಾದು ಕುಳಿತಿದೆ. ಹೇಗೆ ದಾಳಿ ಮಾಡಬೇಕು ಎನ್ನುವ ಯೋಜನೆಯನ್ನು ರೂಪಿಸುತ್ತಿದೆ. ಇಸ್ರೇಲ್ನ ಹೈಫಾ ಬಂದರ್ನ ಮೇಲೆ ಕೂಡ ಡ್ರೋನ್ ದಾಳಿ ಆಗಿದೆ ಎನ್ನುವಂತ ಹೊಸ ಸುದ್ದಿ ಬಂದಿದೆ. ಯಾರು ಈ ದಾಳಿಯ ಹಿಂದೆ ಎಂದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದರೆ ಇರಾಕಿನ ಮಿಲಿಟೆಂಟ್ಗಳು ಈ ಕೃತ್ಯವನ್ನ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇಸ್ರೇಲ್ ಸರ್ಕಾರದೊಳಗೆ ತೀವ್ರ ಭಿನ್ನಾಭಿಪ್ರಾಯ ಎದ್ದಿದೆ. ಅದೇ ವೇಳೆ ಉತ್ತರ ಗಾಜಾದ ಮೇಲೆ ದಾಳಿ ಮಾಡಿ 8,000ಕ್ಕೂ ಹೆಚ್ಚು ಹಮಾಸ್ ಸೈನಿಕರನ್ನ ಹತ್ಯೆ ಮಾಡಿದ್ದೇವೆ. ಇನ್ನು ಹಮಾಸ್ನ ಸೈನಿಕರಲ್ಲಿ ಇರಬಹುದು, ಆದರೆ ಅವರಿಗೆ ಸಂಘಟಿತ ದಾಳಿ ಮಾಡಲು ಸಾಧ್ಯ ಇಲ್ಲ ಎಂದು ನೆತನ್ಯಾಹು ಘೋಷಿಸಿದ್ದಾರೆ. ಯುದ್ಧದಲ್ಲಿ ನಾವೇ ಗೆದ್ದವರು ಎಂದು ಹೇಳುವುದಕ್ಕಾಗಿ ಇಂತಹ ತಂತ್ರಗಳನ್ನು ಇಸ್ರೇಲ್ ಮಾಡುವುದು ಹೊಸದೇನಲ್ಲ. ಇಸ್ರೇಲ್ನ ವಾರ್ ಕ್ಯಾಬಿನೆಟ್ ಮೀಟಿಂಗ್ನಿಂದ ನ್ಯಾಷನಲ್ ಯೂನಿಟಿ ಪಾರ್ಟಿಯು ಬಹಿಷ್ಕರಿಸಿದ್ದು ವರದಿಯಾಗಿದೆ. ಇದು ಮಾಜಿ ರಕ್ಷಣಾ ಸಚಿವ ಬೆನ್ನಿ ಗಾಂಟ್ಸ್ರ ಪಾರ್ಟಿ. ನೆತನ್ಯಾಹು ಸರ್ಕಾರದಲ್ಲಿ ಸಖ್ಯದಲ್ಲಿಲ್ಲದಿದ್ದರೂ ವಾರ್ ಕ್ಯಾಬಿನೆಟ್ನಲ್ಲಿದೆ. ಇಸ್ರೇಲ್ನ ಸೇನೆಯ ಮುಖ್ಯಸ್ಥ ಹೆರ್ಸಿ ಹಲೋವಿ ಅವರು ಅಕ್ಟೋಬರ್ 7ರ ದಾಳಿ ಹೇಗೆ ನಡೆಯಿತು ಎನ್ನುವ ಕುರಿತು ತನಿಖೆಗೆ ಆದೇಶಿಸಿದ್ದಾರೆ. ಇದು ಇಸ್ರೇಲ್ನ ವಾರ್ ಕ್ಯಾಬಿನೆಟ್ನಲ್ಲಿ ದೊಡ್ಡ ವಿವಾದದ ವಿಷಯವಾಗಿದ್ದು, ಹರ್ಸಿ ಹಲವಿ ಅವರನ್ನ ತರಾಟೆಗೆ ವಾರ್ ಕ್ಯಾಬಿನೆಟ್ ತೆಗೆದುಕೊಂಡಿದೆ. ಆದರೆ ಹರ್ಸಿ ಹಲವಿ ಅವರು ಇದನ್ನ ಕ್ಯಾರ್ ಮಾಡಿಲ್ಲ, ತನಿಖೆಯನ್ನ ಮಾಡುವುದಕ್ಕೆ ಆದೇಶವನ್ನ ಹಿಂಪಡೆದಿಲ್ಲ. ಭಿನ್ನಮತ ತೀವ್ರಗತಿಯಲ್ಲಿ ಇಸ್ರೇಲ್ನ ಸಚಿವ ಸಂಪುಟದಲ್ಲೇ ಇದೆ. ಹಲೋವಿ ಅವರನ್ನ ವಿರೋಧಿಸುವ ನಿಲುವನ್ನು ಬೆನ್ನಿಯವರ ಯುನಿಟಿ ಪಾರ್ಟಿ ಕೂಡ ಸ್ವೀಕರಿಸಿತು. ವಾರ್ ಕ್ಯಾಬಿನೆಟ್ಟಿನ ಇತರ ಹಲವು ನಿಲುವುಗಳೊಂದಿಗೆ ತೀವ್ರ ಬಲಪಂಥೀಯ ನಾಯಕರಿಗೂ ತೀವ್ರ ಅಸಮಾಧಾನ ಇದೆ. ಗಾಜಾದಿಂದ ಸಂಪೂರ್ಣವಾಗಿ ಪ್ಯಾಲೆಸ್ತೀನಿಯರನ್ನ ಒಕ್ಕಲೆಬ್ಬಿಸಿ ಅಲ್ಲಿ ಯಹೂದಿಯರಿಗೆ ವಸತಿ ಮಾಡಿಕೊಡಬೇಕು ಎಂದು ಬಲಪಂಥೀಯರು ಸರ್ಕಾರದೊಂದಿಗೆ ವಾದಿಸುತ್ತಿದ್ದಾರೆ. ಆದರೆ ಇಸ್ರೇಲ್ನ ಅಧ್ಯಕ್ಷರು ಕಳೆದ ದಿವಸ ಹೇಳಿದ್ದಾರೆ, ಅಂತಹ ಒಂದು ಯೋಚನೆ ನಮಗಿಲ್ಲ. ಬಲಪಂಥೀಯ ವಾದಿಗಳ ಹೇಳಿಕೆಗಳಿಂದ ಅಮೆರಿಕ ಕೂಡ ಕುಪಿತಗೊಂಡಿದೆ. ಇನ್ನೊಂದು ಕಡೆ ಮಿಡ್ಲ್ ಈಸ್ಟ್ನಲ್ಲಿ ಅಮೆರಿಕದ ಪ್ರತಿನಿಧಿಗಳು ಅರಬ್ ನಾಯಕರನ್ನ ಲೆಬನಾನ್ ಮೇಲೆ ಒತ್ತಡ ಹೇರುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಯಶಸ್ಸನ್ನ ಪಡೆದಿಲ್ಲ. ರಫಾ ಗಡಿಯನ್ನು ಸಂಪೂರ್ಣವಾಗಿ ಇಸ್ರೇಲ್ ಮುಚ್ಚಿದೆ. ರಫಾ ಗಡಿಯಲ್ಲಿ ಗಾಜಾಕ್ಕೆ ಬರುವಂತಹ ಆಹಾರ ವಸ್ತುಗಳನ್ನ, ಮದ್ದುಗಳನ್ನ ಹೇರಿಕೊಂಡಂತಹ ಟ್ರಕ್ಗಳು ಬಾಕಿಯಾಗಿವೆ. ಗಾಜಾದಲ್ಲಿರುವ ಪ್ಯಾಲೆಸ್ತೀನಿ ಮಹಿಳೆಯರು, ಮಕ್ಕಳು ಸಹಿತ ಜನರು ಹಸಿವಿನಿಂದ ಸಾಯಬೇಕು ಎನ್ನುವುದು ಒಂದು ಕಡೆ ಇಸ್ರೇಲ್ನ ಯೋಜನೆಯಾಗಿದ್ರೆ, ಹೂತಿಗಳು ಸಮುದ್ರದಲ್ಲೇ ನಿಯಂತ್ರಣವನ್ನ ಸಾಧಿಸಿ ಇಸ್ರೇಲಿಗೂ ಹಡಗುಗಳು ಹೋಗದಂತೆ ಮಾಡುತ್ತಿರುವುದು ಮತ್ತೊಂದು ವಿಶೇಷ ಬೆಳವಣಿಗೆ. ಅಲ್ ರಫಾದಲ್ಲಿ ಅಲ್ ಜಜೀರಾದ ಗಾಜಾದ ಮುಖ್ಯಸ್ಥ ವಾಹಿಲ್ ದಾವೂದ್ರವರ ಪುತ್ರ ಹಮ್ಜಾ ದಾವೂದ್ರನ್ನು ಇಸ್ರೇಲ್ ಡ್ರೋನ್ ಮೂಲಕ ಹತ್ಯೆ ಮಾಡಿದೆ. ಅವರ ಜೊತೆಗಿದ್ದ 200 ಪತ್ರಕರ್ತ ಕೂಡ ಮೃತಪಟ್ಟಿದ್ದಾರೆ ಈ ದಾಳಿಯಲ್ಲಿ. ಗಾಜಾದಲ್ಲಿ ಈವರೆಗೆ ಇಸ್ರೇಲ್ 110 ಪತ್ರಕರ್ತರನ್ನ ಹತ್ಯೆ ಮಾಡಿದೆ. ಈ ಹಿಂದೆ ವಾಹಿಲ್ ದಾವೂದ್ ಅವರ
ಪತ್ನಿ, ಮಗಳು ಮತ್ತು ಇನ್ನೊಬ್ಬ ಪುತ್ರನನ್ನ ಇಸ್ರೇಲ್ ದಾಳಿಯಲ್ಲಿ ಹುತಾತ್ಮರನ್ನಾಗಿಸಿತ್ತು. ಈಗ ಇನ್ನೊಬ್ಬ ಮಗನನ್ನು ಕೂಡ ವಾಯಿಲ್ ದಾವೂದ್ ಅವರು ಕಳ್ಕೊಂಡಿದ್ದಾರೆ. ಅಲ್ ಜಜೀರಾ ಚಾನೆಲ್ ಇಸ್ರೇಲ್ನ ವೈಫಲ್ಯದ ಕುರಿತು ನಿರಂತರವಾಗಿ ಸುದ್ದಿ ಪ್ರಕಟಿಸುತ್ತಿರುವುದರಿಂದ ಇಸ್ರೇಲ್ಗೆ ಅಲ್ ಜಜೀರಾದ ವಿರುದ್ಧ ಬಹುದೊಡ್ಡ ದ್ವೇಷ ಇದೆ. 3 ತಿಂಗಳು ಕಳೆದರೂ ಕೂಡ ತಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಗದಕ್ಕೆ ನೆತನ್ಯಾಹು ವಿರುದ್ಧ ಪ್ರತಿಪಕ್ಷಗಳ ಸಹಿತ ಸಖ್ಯ ಸರ್ಕಾರದ ಪಾಲ್ಗೊಂಡ ಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇಸ್ರೇಲ್ನ ಪಬ್ಲಿಕ್ ಬ್ರಾಡ್ಕಾಸ್ಟ್ ಕಾರ್ಪೊರೇಷನ್ ಸಮೀಕ್ಷೆಯಲ್ಲಿ ಭಾಗವಹಿಸಿದ 64% ಜನರಲ್ಲಿ ನೆತನ್ಯಾಹು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಹೇಳಿದ್ದಲ್ಲದೆ ಅವರನ್ನು ಕೆಳಗಿಳಿಸಬೇಕು ಎಂದು ಹೇಳ್ತಾ ಇದ್ದಾರೆ. ನೆತನ್ಯಾಹು ಬದಲಿಗೆ ಸರ್ಕಾರದ ನೇತೃತ್ವ ವಹಿಸಲು ಅತ್ಯಂತ ಸಮರ್ಥ ವ್ಯಕ್ತಿ ಬೆನ್ನಿ ಗಾಂಟ್ಸ್ ಎಂದು ಹೇಳ್ತಾ ಇದ್ದಾರೆ. ಈಗ ಚುನಾವಣೆ ನಡೆದರೆ ನೆತನ್ಯಾಹುರ ಲಿಕ್ವಿಡ್ ಪಾರ್ಟಿಗೆ 20 ಸೀಟುಗಳಿಗಿಂತ ಹೆಚ್ಚು ಸೀಟು ಗೆಲ್ಲಲು ಸಾಧ್ಯವಿಲ್ಲ ಎಂದು ಸಮೀಕ್ಷೆಯಲ್ಲಿ ಜನರು ಹೇಳ್ತಾ ಇದ್ದಾರೆ. ತೀವ್ರ ಬಲಪಂಥೀಯ ಪಾರ್ಟಿಗಳು ಭಾರೀ ಬಲ ಪ್ರಯೋಗಿಸಿ ಗಾಜಾವನ್ನು ನಿರ್ನಾಮ ಮಾಡಬೇಕೆಂದು ಹೇಳುತ್ತಿದ್ರೆ ಅಂಥದ್ದೊಂದು ಕೃತ್ಯಕ್ಕೆ ಇಳಿಯದಂತೆ ಅಮೆರಿಕ ಮತ್ತು ಪಾಶ್ಚಾತ್ಯ ಒಕ್ಕೂಟಗಳು ನೆತನ್ಯಾಹು ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಇದು ಪಾಶ್ಚಾತ್ಯ ಒಕ್ಕೂಟ ಇಸ್ರೇಲ್ನ ತೀವ್ರ ಬಲಪಂಥೀಯರು ನಡುವೆ ಇರುವಂತಹ ಭಿನ್ನಾಭಿಪ್ರಾಯವಾಗಿದೆ. ಒಂದು ಕಡೆ ಲೆಬನಾನ್ ನಿರಂತರ ರಾಕೆಟ್ಗಳನ್ನು ಹಾರಿಸಿ ಇಸ್ರೇಲ್ನ ಒಳಗೆ ನಾಶವನ್ನ ತರ್ತಾ ಇದ್ರೆ, ಇನ್ನೊಂದು ಕಡೆ ಯಮನ್ನ ಹೂತಿಗಳು ಸಮುದ್ರವನ್ನ ನಿಯಂತ್ರಿಸಿಟ್ಟು ಇಸ್ರೇಲಿಗೆ ಸಾಗುವಂತ ಸರಕುಗಳನ್ನು ತಡೆ ಹಿಡಿಯುತ್ತಿದ್ದಾರೆ. ಇದು ಇಸ್ರೇಲನ್ನು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ. ಗಾಜಾದ ಜನರನ್ನ ಹೇಗೆ ಸಂಕಷ್ಟಕ್ಕೆ ಇಸ್ರೇಲ್ ಸಿಲುಕಿಸಿದೆ, ಪ್ಯಾಲೆಸ್ತೀನಿಯರ ಮೇಲೆ ದಾಳಿ ಮಾಡಿ ದಿನಾಲೂ ಕೊಲ್ತಾ ಇದೆ. ಆದರೆ ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ ಕೂಡ ತೀರಾ ಸಂಕಷ್ಟವನ್ನು ಅನುಭವಿಸುತ್ತಿದೆ, ನಾಶ ನಷ್ಟಗಳು ಸಂಭವಿಸ್ತಾ ಇದೆ. ಆದರೂ ಕೂಡ ಇಸ್ರೇಲ್ ತಾನು ಗೆದ್ದ ನೆತನ್ಯಾಹು ಯುದ್ಧದಲ್ಲಿ ಹೆಚ್ಚಿನ ಸಾಧನೆ ನಡೆಸಿದ್ದೇವೆ ಎಂದು ಹೇಳುತ್ತಾ ಜಗತ್ತನ್ನ ತಪ್ಪು ದಾರಿಗೆಳೆಯುತ್ತಿದ್ದಾರೆ ಎನ್ನುವುದು ಅಲ್ ಜಜೀರಾ, ಮಿಡ್ಲ್ ಈಸ್ಟ್ ಐ ಮುಂತಾದ ಮಾಧ್ಯಮಗಳು ಜಗತ್ತಿಗೆ ತಿಳಿಸುತ್ತಾ ಇದೆ. ಇಸ್ರೇಲ್ನ ದಾಳಿಯಲ್ಲಿ ಪ್ಯಾಲೆಸ್ತೀನಲ್ಲಿ 22,000ಕ್ಕಿಂತಲೂ ಹೆಚ್ಚು ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. 50,000ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗಿದ್ದಾರೆ. ಇಸ್ರೇಲ್ನ 15,000ಕ್ಕೂ ಹೆಚ್ಚು ಸೈನಿಕರು ಗಾಯಾಳುಗಳಾಗಿದ್ದಾರೆ. 5,000ಕ್ಕೂ ಹೆಚ್ಚು ಸೈನಿಕರು ಮೃತಪಟ್ಟಿದ್ದಾರೆ. ಆದರೆ ಯಾವ ಲೆಕ್ಕವನ್ನು ಕೂಡ ಸರಿಯಾಗಿ ಜಗತ್ತಿಗೆ ಇಸ್ರೇಲ್ ಹೇಳ್ತಾ ಇಲ್ಲ. ಒಂದು ಕಡೆ ಯುದ್ಧ ವಿರಾಮದ ಮಾತುಗಳು ವಿಫಲವಾಗ್ತಾ ಇದೆ. ಕೊನೆಯ ಉಸಿರು ಇರುವವರೆಗೆ ಯುದ್ಧ ವಿರಾಮ ಇಲ್ಲ. ಗಾಜಾದ ಇಡೀ ಪ್ಯಾಲೆಸ್ತೀನ್ನ ಸ್ವಾತಂತ್ರ್ಯ ನಮಗೆ ಮುಖ್ಯ, ಅಲ್ ಅಕ್ಸಾ ಮಸೀದಿಯ ಸುರಕ್ಷೆ ಮುಖ್ಯ ಎಂದು ಹಮಾಸ್ ಹೇಳ್ತಾ ಇದೆ. ಇರಾನ್ ಇಸ್ರೇಲ್ ವಿರುದ್ಧ ಕಾರ್ಯಾಚರಣೆಗೆ ತಹತಹಿಸುತ್ತಿದೆ. ಇಸ್ರೇಲ್ ಹಮಾಸ್ ಯುದ್ಧದ ಇತ್ತೀಚೆಗಿನ ಅಪ್ಡೇಟ್ಗಳನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ತಿಳಿಸಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಅರಪ ಮುಂಚಿ, ಜಿ ಭಾರತ್.